ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಮಾಶನ್ ಬ್ಲಾಗ್ಸ್. ಇವತ್ತು ಸ್ವೀಟ್ ರೆಸಿಪಿನ ತಂದಿದ್ದೀನಿ. ಕೊಕೊನಟ್ ಲಡ್ಡು ಅಥವಾ ಕೊಬ್ಬರಿ ಉಂಡೆ ಅಥವಾ ಡ್ರೈ ಫ್ರೂಟ್ಸ್ ಲಡ್ಡು ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆಲ್ಲ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಮಾಡಲಿಕ್ಕೆ ಕೆಲವೇ ಇಂಗ್ರೀಡಿಯೆಂಟ್ಸಿಂದ ಬೇಗ ಆಗೋಗುತ್ತೆ, ಸುಲಭವಾಗಿದೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮತ್ತು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಸಹ ನೋಡೋಣ ಬನ್ನಿ. ಫಸ್ಟಿಗೆ 2 ಕಪ್ಪಷ್ಟು ಒಣ ಕೊಬ್ಬರಿನ ತುರಿದು ಎತ್ತಿಟ್ಕೊಂಡಿದ್ದೀನಿ. ಈ ಕಪ್ಪಿಂದ 2 ಕಪ್ ಅಷ್ಟಿದೆ ಇದು. ಹಾಗೆ ಅದೇ ಕಪ್ಪಿಂದನೇ 1.5 ಲೋಟ ಬೆಲ್ಲನ ಸೇರಿಸಿದ್ದು. 1.5ಕ್ಕಿಂತ ಸ್ವಲ್ಪ ಜಾಸ್ತಿನೇ, ಅಂದರೆ 2 ಕಪ್ಗಿಂತ ಕಡಿಮೆ, ಚೂರೇ ಕಡಿಮೆ, ಜಾಸ್ತಿನಿಲ್ಲ. ಸೊ ಅಷ್ಟು ಬೆಲ್ಲ ಮತ್ತು ಒಂದಿಷ್ಟು ಆಳ್ವೆ, ಸ್ವಲ್ಪ ಬಾದಾಮಿ, ಗೋಡಂಬಿ, ಸ್ವಲ್ಪ ಅಂಟು. ಇದು ಅಂಟುನ ಡೆಲಿವರಿ ಟೈಮಲ್ಲಿ ಜಾಸ್ತಿ ಕೊಡ್ತಾರಲ್ವ, ನಿಮ್ಮ ಕಡೆ ಕೊಡ್ತಾರಲ್ವ ಗೊತ್ತಿಲ್ಲ, ಬಟ್ ನಮ್ಮ ಕಡೆ ಎಲ್ಲ ಈ ರೀತಿ ಅಂಟನ್ನ ಹಾಕಿ ಉಂಡೆನ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಬೆನಿಫಿಟ್ಟು ತುಂಬ ಇದೆ ಅದು. ಸೊ ಹಾಗಾಗಿ ಇದನ್ನು ಹಾಕಿ ನಾವು ಯಾವಾಗಲೂ ಮಾಡೋದು. ಸ್ವಲ್ಪ ತುಪ್ಪ. ಇವಾಗ ಮಾಡೋಣ ಬನ್ನಿ. ಒಂದು ಪಾತ್ರೆಯಲ್ಲಿ ಬೆಲ್ಲ ಹಾಕಿಟ್ಟಿದ್ವಲ್ಲ, ಸೊ ಆ ಬೆಲ್ಲಕ್ಕೆ ಒಂದು ಚಿಕ್ಕ ಲೋಟದಿಂದ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಕರಗ್ಲಿಕ್ಕೆ ಕೈ ಬಿಡಬೇಕು. ಸೊ ಅದು ಕರಗೋಷ್ಟರಲ್ಲಿ ಇವಾಗ ಉಂಡೆಗೆ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊಂಡು ಬನ್ನಿ. ಸೈಡಲ್ಲಿ ಒಂದು ಪಾತ್ರೆ ಇಟ್ಕೊಂಡು 2 ಸ್ಪೂನ್ ತುಪ್ಪನ ಸೇರಿಸಿದ್ದೀನಿ. 2 ಸ್ಪೂನ್ ತುಪ್ಪ ಸೇರಿಸಿ ಬಾದಾಮಿ, ಗೋಡಂಬಿ ಹೆಚ್ಚಿಟ್ಟಿದ್ವಲ್ವ, ಸೊ ಅದನ್ನು ಸೇರಿಸಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಹಾಗೆ ಫ್ರೈ ಮಾಡಿ ಎತ್ತಿಟ್ಕೊತೀನಿ. ಯಾರೆಲ್ಲ ಸುಮಾಶನ್ ಬ್ಲಾಗ್ಸ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋ ಶೇರ್ ಮಾಡಿ ನೋಡಿ. ಇವಾಗ ಬಾದಾಮಿ, ಗೋಡಂಬಿ ಗೋಲ್ಡನ್ ಬ್ರೌನ್ ಆದ ನಂತರ ಇವಾಗ ಅದಕ್ಕೇ ನಾನು ಆಳ್ವೆನ ಸೇರಿಸ್ತಿದ್ದೀನಿ. ಆಳ್ವೆ ಹಾಕೋದು ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಆಳ್ವೆ ಯೂಸ್ ಮಾಡೋದ್ರಿಂದ. ಸೊ ಡೈಲಿ ಅಂತೂ ತಿನ್ನೋಕ್ಕಾಗಲ್ಲಲ್ವ, ಸೊ ಈ ರೀತಿ ಉಂಡೆಲೆಲ್ಲ ಹಾಕಿ ಮಕ್ಳಿಗೆ ತಿನ್ನಕ್ಬೋದು ಅಂತ ಹೇಳಿ ಕಾರಣಕ್ಕೆ ನಾನು ಈ ರೀತಿಯಾಗಿ ಮಾಡ್ತೀನಿ. ಸೊ ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡು, ಸೊ ಅದೇ ಪಾತ್ರೆಗೆ ಇನ್ನೊಂದು ಚೂರು ತುಪ್ಪನ ಸೇರಿಸ್ಬಿಟ್ಟು ಈ ಅಂಟನ್ನ ಚೆನ್ನಾಗಿ ಫ್ರೈ ಮಾಡಿ. ಇದು ಒಂಥರ ಈ ಪುರಿ ಎಲ್ಲ ಉಬ್ತಾವಲ್ವ, ಸೊ ಆ ರೀತಿ ಉಬ್ಬಿ ಬರುತ್ತೆ, ಚಿಕ್ಕದಾಗಿ ಉಬ್ಬಿ ಬರುತ್ತೆ. ಸೊ ಇದು ಹಾಕೋದ್ರಿಂದ ಬೆನ್ನು ಗಟ್ಟಿ ಆಗುತ್ತೆ, ಮೂಳೆಗಳು ಗಟ್ಟಿ ಆಗುತ್ತೆ ಅಂತ ಹೇಳ್ತಾರೆ ಆಳ್ವೆ. ಮತ್ತು ಇದನ್ನು ಹಾಕೋದ್ರಿಂದ ಬಾಣಂತನ ಟೈಮಲ್ಲಿ ಜಾಸ್ತಿ ಕೊಡ್ತಾರೆ ಇದನ್ನು. ಸೊ ಮಕ್ಕಳಿಗೆ ಯಾವಾಗ ಕೊಡ್ತಾ ಇರಬೇಕಲ್ವ, ಎಲ್ಲದನ್ನು ನ್ಯೂಟ್ರಿಷನ್ಸ್ ಮಕ್ಕಳಿಗೆ ಸಿಗ್ತಿರ್ಬೇಕಲ್ವ. ಸೊ ಹಾಗಾಗಿ ನಾನು ಯಾವಾಗಲೂ ಕೊಕೊನಟ್ ಲಡ್ಡು ಮಾಡಿದ್ರೆ ಇದೇ ರೀತಿಯಾಗಿ ಮಾಡೋದು ನೋಡಿ. ಇದು ಫ್ರೈ ಆಗಿದೆ. ಇವಾಗ ಸ್ವಲ್ಪ ತುಪ್ಪ ಜಾಸ್ತಿ ಸೇರಿಸಿ ಯೂಸ್ ಮಾಡಿ, ಚೆನ್ನಾಗಿರುತ್ತೆ ಟೇಸ್ಟು. ಇದು ಮನೆ ತುಪ್ಪ. ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಅಷ್ಟರಲ್ಲಿ ಈ ಕಡೆ ಬೆಲ್ಲ ಕರಗ್ಲಿಕ್ಕೆ ಇಟ್ಟಿದ್ವಲ್ವ, ಸೊ ಅದು ಸಹ ಕರಗ್ತಾ ಬಂದಿದೆ ಬೆಲ್ಲ ಆಲ್ರೆಡಿ. ಸೊ ಇದು ಇವಾಗ ಒಂದೆಳೆ ಪಾಕ ಅಂತಾರಲ್ವ, ಸೊ ಆ ರೀತಿ ಒಂದೆಳೆ ಪಾಕನ ತೊಗೊತಿದ್ದೀನಿ. ಇವಾಗ ನಾನು ಪಾಕ ನನ್ನ ಕೈಯಲ್ಲೆಲ್ಲ ಗೊತ್ತಾಗಲ್ಲ, ಸೊ ಹಾಗಾಗಿ ನಾನು ಒಂದು ಪ್ಲೇಟಲ್ಲಿ ನೀರನ್ನ ಹಾಕಿಟ್ಕೊಂಡಿರ್ತೀನಿ. ಈ 1 ಸ್ಪೂನ್ ಬೆಲ್ಲ ಅದಕ್ಕೆ ಹಾಕಿದ ನಂತರ ನೀರಲ್ಲಿ ಆ ಬೆಲ್ಲ ಮಿಕ್ಸ್ ಆದರೆ ಇನ್ನೂ ಪಾಕ ಬಂದಿಲ್ಲ ಅಂತ ಅರ್ಥ. ಮಿಕ್ಸ್ ಆಗದೆ ಹಾಗೆ ಗಂಟೆ ಉಳಿತಂದರೆ ಪಾಕ ಬಂದಿದೆ ಅಂತ ಅರ್ಥ. ಸೊ ಇಷ್ಟು ಬಂದರೆ ಸಾಕು. ಸ್ಟವ್ನ ಎತ್ತಿಟ್ಟಿದ್ದೀನಿ. ಎತ್ತಿಟ್ಟು ಇವಾಗ ಅದು ಇದು ಅಂಟನ್ನ ತೊಗೊಂಡಿದ್ವಲ್ವ, ಸೊ ಅಂಟನ್ನ ಕೈಯಲ್ಲೇ ಪ್ರೆಸ್ ಮಾಡಿದ್ದೀನಿ ಚೆನ್ನಾಗಿ. ಮಿಕ್ಸಿ ಎಲ್ಲ ಹಾಕಕ್ಕೆ ಹೋಗ್ಬಿಟ್ರೆ ಚೆನ್ನಾಗಿ ಫ್ರೆಶ್ ಆಗಿಬಿಡ್ತೈತೆ ಅದು. ಕೈಯಲ್ಲೇ ಕ್ರಷ್ ಮಾಡಿ ಎತ್ತಿಟ್ಕೊಳ್ಳಿ. ಇವಾಗ ಕೊಕೊನಟ್ನ ಹಾಕಿದ್ದೀನಿ, ಅದು ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ ಒಣ ಕೊಬ್ಬರಿ ಪುಡಿನ, ಸೊ ಅದನ್ನು ಸಹ ಸೇರಿಸಿ ಮತ್ತು ಆಳುವೆ ಅಂಟನ್ನೆಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ. ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆ ಈ ರೀತಿ ಯಾವಾಗ ಮಾಡಿಕೊಡ್ತಾ ಇರಬೇಕು. ಸೊ ತುಂಬ ಇಷ್ಟಪಟ್ಟು ತಿಂತಾರೆ. ಹೊರಗಳ್ದು ಆದಷ್ಟು ಅವಾಯ್ಡ್ ಮಾಡಬೇಕಲ್ವ. ಸೊ ಇವಾಗ ಎಲ್ಲದನ್ನು ಮಿಕ್ಸ್ ಮಾಡಿದ ನಂತರ ಇವಾಗ ಈ ಬೆಲ್ಲ ತೊಗೊಂಡಿರ್ತೀವಲ್ವ, ಪಾಕ ತೊಗೊಂಡಿರೋ ಬೆಲ್ಲನ ಸ್ವಲ್ಪ ಜರಡಿ ಹಿಡ್ಕೊಳ್ಳಿ. ಕಸ ಕಡ್ಡಿ ಎಲ್ಲ ಇರುತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ಜರಡಿ ಹಿಡ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಸ್ಪೂನಲ್ಲೇ ಮಿಕ್ಸ್ ಕೊಡಿ. ಸ್ವಲ್ಪ ಬಿಸಿ ಇರುವಾಗಲೇ ಮಾಡ್ಕೊಂಬಿಡಿ, ಇದು ತಣ್ಣಗಾದ ನಂತರ ಬರೋದಿಲ್ಲ, ಪಾಕ ಗಟ್ಟಿ ಆಗಿಬಿಡುತ್ತಲ್ವ. ಸೊ ಹಾಗಾಗಿ ಮತ್ತು ಒಂದು ನೆನಪಿಟ್ಕೊಳ್ಳಿ, ಪಾಕನ ಏರ್ನೂ ತೊಗೋಬೇಡಿ. ಸೊ ಜಾಸ್ತಿ ಏರ್ ಪಾಕ ಬಂದರೆ ಉಂಡೆ ಎಲ್ಲ ಗಟ್ಟಿ ಆಗ್ಬಿಡುತ್ತೆ, ತಿನ್ನೋಕೆ ಬರೋದಿಲ್ಲ. ಸೊ ಮೀಡಿಯಮಾಗಿ ಇಷ್ಟು ನಾನು ತೋರಿಸಿದ್ನಲ್ವ, ನೀರಲ್ಲಿ ಒಂದು ಚೂರು ಉಂಡೆ ಆಗೋಕ್ಕೆ ಸ್ಟಾರ್ಟ್ ಆಯ್ತಂದರೆ ಸ್ಟವ್ನ ಆಫ್ ಮಾಡಿಬಿಡಿ. ಸೊ ಅಷ್ಟೇ ಸಾಫ್ಟಾಗಿರುತ್ತೆ. ನೀವು ಎಷ್ಟೇ ದಿನ ಇಟ್ಟರು ಅಷ್ಟೇ ದಿನ ಸಾಫ್ಟಾಗಿರುತ್ತೆ ಉಂಡೆಗಳೆಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಒಂದು 2 ಏಲಕ್ಕಿನ ಜಜ್ಜಿ ಹಾಕಿದ್ದೀನಿ ನಾನು ಆಲ್ರೆಡಿನೂ. ಸೊ ಹೇಳೋದು ನೆನಪಾಗುತ್ತಲ್ವ, ಸೊ ಅದಕ್ಕೆ ಇವಾಗ ಹೇಳ್ತಿದ್ದೀನಿ. ಸೊ 2 ಏಲಕ್ಕಿನ ಹಾಕಿದ್ದೆ. ಸೊ ನೋಡಿ, ಇವಾಗ ಬೆಲ್ಲನೆಲ್ಲ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಉಂಡೆ ಕಟ್ತಾ ಇರೋದಷ್ಟೇ. ಉಂಡೆ ಕಟ್ಟಿ ಚೆನ್ನಾಗಿ ಬಾರಿಸೋದಷ್ಟೇ ಕೆಲಸ ಇವಾಗ ನೋಡಿ. ಈ ರೀತಿಯಾಗಿ ನಾನು ಸ್ಪೂನಲ್ಲೇ ಕಲಿಸ್ತಿದ್ದೀನಿ. ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆಗಳನ್ನ ಕಟ್ಕೊಂಬಿಡಿ. ನಾನು ಸ್ವಲ್ಪ ಕೈಗೆ ನೀರು ಒದ್ದೆ ಮಾಡಿಕೊಂಡು ಉಂಡೆನ ಕಟ್ತೀನಿ. ಜಾಸ್ತಿ ಬಿಸಿ ಇರುತ್ತಲ್ವ ಇದು, ಸೊ ಹಾಗಾಗಿ ಸ್ವಲ್ಪ ಕೈಗೆ ಒದ್ದೆ ಮಾಡಿಕೊಂಡು ಚೆನ್ನಾಗಿ ಉಂಡೆ ಕಟ್ಟಿ ಎತ್ತಿಡ್ತೀನಿ ಅಷ್ಟೇ. ನನ್ನ ಮಗಳಿಗೂ ಕೂಡ ತುಂಬ ಇಷ್ಟ ಈ ಒಣ ಕೊಬ್ಬರಿ ಉಂಡೆ
ಸೊ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೇಲಿ. ಸೊ ಹಾಗಾಗಿ ನಾನು ಅವಾಗವಾಗ ಮನೇಲಿ ಈ ರೀತಿ ಫುಡ್ನ ಮಾಡಿ ಎತ್ತಿಟ್ಟಿರ್ತೀನಿ. ನೋಡಿ ನನ್ನ ಮಗಳು ಆಗಲೇ ಬಂದುಬಿಟ್ಲು. ಅಲ್ಲಿ ನಾ ತೋರಿಸಿರೋ ಕಪ್ಪಲ್ಲಿ ಇಷ್ಟೆಲ್ಲ ಉಂಡೆಗಳಾಗಿದ್ವು. ನನ್ನ ಮಗಳು ಆಲ್ರೆಡಿ ತಿಂತಾ ಇದ್ದಾಳೆ. ತೋರಿಸ್ತೀನಿ ನೋಡಿ ಹೇಗಾಗಿದ್ವು ಅಂತ ಕೇಳ್ತೀನಿ. ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ನೀರು ಹೆಂಗದ ಉಂಡೆ ಇದ್ದವಳು ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿ. ಸೊ ವೀಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ವೀಡಿಯೋ ಇಷ್ಟ ಆದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋ ಶೇರ್ ಮಾಡಿ. ವೀಡಿಯೋ ಬಗ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಮರೀದೆ ತಿಳಿಸಿ. ಹಾಗೆ ವೀಡಿಯೋಗೆ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋದಿಲ್ಲ ತುಂಬ ಥ್ಯಾಂಕ್ಸ್. ನೋಡಿದ್ರಲ್ವ ಯಾವ ರೀತಿ ಮಾಡಿದೆ ಅಂತ ಹೇಳಿ. ಎಷ್ಟೇ ದಿನ ಸ್ಟೋರ್ ಮಾಡಿಟ್ಟು ಹಾಳಾಗಲ್ಲ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.